ಒಂದು ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಹಾಕ್ತೀನಿ, ನಿಮ್ಗೆ ಪಕ್ಕದಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಒಂದು 19 ಲಕ್ಷ ನೀವು ಲೋನ್ಗೆ ಅಪ್ಲೈ ಮಾಡ್ತೀರಾ. ಸೊ ನಿಮ್ಗೆ ನಾನು ಅರ್ಬನ್ಗೆ ತಗೊಳ್ಳೋಣ, 25% ಸಬ್ಸಿಡಿ. ಸೊ ಪಕ್ಕದಲ್ಲಿ ಹಾಕಿ ತೋರಿಸ್ತಾ ಇದೀನಿ. 19 ಲಕ್ಷ ನೀವು ಲೋನ್ ತಗೋತೀರಾ, ಹೆಚ್ಚು ಕಡಿಮೆ 9% ಬ್ಯಾಂಕ್ ಇಂಟ್ರೆಸ್ಟ್ ಇರುತ್ತೆ. ಸೊ ಬ್ಯಾಂಕ್ ಇಂಟ್ರೆಸ್ಟ್ ಅಲ್ಲಿ ನೀವು 5 ವರ್ಷಕ್ಕೆ ನೀವೇನಾದ್ರೂ ಆ ಲೋನ್ ನ ರೀಪೇಮೆಂಟ್ ಮಾಡಂಗಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಪಕ್ಕದಲ್ಲಿ ತೋರಿಸ್ತಾ ಇದೀನಲ್ಲ, ಇಂಟ್ರೆಸ್ಟ್ ಬಂದು 4,66,452 ರೂಪಾಯಿ ಇರುತ್ತೆ. ಸೊ ಎಲ್ಲಿ ಬ್ಯಾಂಕ್ ಅಲ್ಲಿ. ಸೊ ಈ ಬೋರ್ಡ್ ಅವರು PMEGP ಸ್ಕೀಮ್ ಅಲ್ಲಿ ಏನ್ ಮಾಡ್ತಾರೆ, 25% ಸಬ್ಸಿಡಿ. ಸೊ 19 ಲಕ್ಷಕ್ಕೆ 25% ಸಬ್ಸಿಡಿ ಅಂದ್ರೆ 4,75,000 ರೂಪಾಯಿ ಆಯ್ತು. ಸೊ ನಿಮ್ಗೆ ಸಬ್ಸಿಡಿ ನೀಡಿದಂತದ್ದು ನಿಮ್ಮ ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಅದು ಕ್ಲೈಮ್ ಆದಂಗೆ ಆಯ್ತು. ಸರಿ, ಅದಾದ್ರೂ ಕ್ಲೈಮ್ ಆಗ್ಲಿ ಅಂದ್ರೆ ನೀವು ಲೋನ್ ತಗೊಳ್ತೀರಾ ಬ್ಯಾಂಕ್ ಅಲ್ಲಿ, ಇವತ್ತು ನಿಮ್ಗೆ ಸಬ್ಸಿಡಿ 1 ತಿಂಗಳಾದ್ರೂ ಆಗ್ಬೋದು, 1 ತಿಂಗಳಾದ್ರೂ 2 ತಿಂಗಳಾದ್ರೂ ಆಗ್ಬೋದು, 5 ತಿಂಗಳಾದ್ರೂ ಆಗ್ಬೋದು. ಆ ಸಬ್ಸಿಡಿ ಅಮೌಂಟ್ ರಿಲೀಸ್ ಆಗೋ ಗಂಟ ನೀವು ಬ್ಯಾಂಕ್ ಅಲ್ಲಿ ಏನ್ ಅಮೌಂಟ್ ತಗೊಂಡಿರ್ತೀರಲ್ಲ ಅದಕ್ಕೆ ನೀವು ಲೋನು ಮತ್ತೆ ಇಂಟ್ರೆಸ್ಟ್ ಸೇರಿಸಿ ಕಟ್ತಾ ಇರ್ತೀರಾ. ಅದೇ 6 ಮಂತ್ಸ್ ಒಂದ್ಸಲ ಕಟ್ಟಾಗಿದ್ರೆ 6 ಮಂತ್ಸ್ ಒಂದ್ಸಲ ಕಟ್ತಾ ಇರ್ತೀರಾ. ನೀವು ಮಂತ್ಲಿ ಕಟ್ಬಿಡ್ತೀನಿ ಅಂದ್ರೆ ಮಂತ್ಲಿ ಕಟ್ತಾ ಇರ್ತೀರಾ. ಸೊ ನೀವು ನೀಡುವಂತಹ ಗೌರ್ಮೆಂಟ್ ಅವ್ರು ನೀಡುವಂತಹ ಅಮೌಂಟ್ ಹೆಂಗಿರುತ್ತೆ ಅಂತಂದ್ರೆ ಅವರ ಪ್ರಿನ್ಸಿಪಲ್ ಅಮೌಂಟ್ ಅಲ್ಲಿ ಕಟ್ ಮಾಡುವಂತದ್ದು. ಸೊ ಒಂದಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ. ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ 19 ಲಕ್ಷ ತಗೊಂಡಿದ್ದೀರಾ, 25% ಸಬ್ಸಿಡಿ 4,75,000 ಚಿಲ್ಲರೆ ಆಯ್ತು. ಸೊ 25% 4,75,000 ಅಂತ ಆ ಪ್ರಿನ್ಸಿಪಲ್ ಅಲ್ಲಿ ಡಿಡಕ್ಟ್ ಮಾಡ್ತಾರೆ ಸಬ್ಸಿಡಿ ರಿಲೀಸ್ ಆದ ತಕ್ಷಣ. ಸೊ ಇನ್ನೂ ಒಂದು ವಿಚಾರ ಏನಂತಂದ್ರೆ ಸಬ್ಸಿಡಿ ಒಂದೇ ಸರಿ ರಿಲೀಸ್ ಆಗಲ್ಲ. ಸೊ ಹಂತವಾಗಿ ರಿಲೀಸ್ ಆಗುವಂತದ್ದು. ಇದೊಂಥರ ಹೆಂಗೆ ಅಂತಂದ್ರೆ ಗೌರ್ಮೆಂಟ್ ಅವರು ಸಬ್ಸಿಡಿ ಕೊಡುವಂತದ್ದು ನಿಜ, ನಿಮಗ್ ಕೊಡಲ್ಲ, ಬ್ಯಾಂಕ್ ಕೊಡ್ತಾರೆ. ಬ್ಯಾಂಕ್ ಅವರು ಏನಕ್ಕೆ ಅದನ್ನ ಡಿಟೆಕ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರ ಪ್ರಿನ್ಸಿಪಲ್ ಅಮೌಂಟ್ಗೆ ಡಿಟೆಕ್ಟ್ ಮಾಡ್ಕೊಳ್ತಾರೆ. ಸೊ ಒಂಥರ ಬಡ್ಡಿ ಇಲ್ದೇರ ಸಾಲ ಕೊಟ್ಟಂಗೆ ನೀವು ಬಡ್ಡಿ ಇಲ್ದೇರ ದುಡ್ಡು ತಗೊಂಡು ಅದನ್ನ ತಿಂಗಳು ಕಟ್ಟತ್ತಾರ. ಸೊ ಒಂಥರ ಬಟ್ ಕ್ಯಾಲ್ಕುಲೇಷನ್ ಎಲ್ಲ ಬಡ್ಡಿ ಸೇರ್ಸೆ ಬರ್ತಾ ಇರುತ್ತೆ. ಅವ್ರ ಪ್ರಿನ್ಸಿಪಲ್ ಅಮೌಂಟ್ ಅಲ್ಲಿ ಕಟ್ ಮಾಡ್ಕೊಬಿಟ್ಟಿರ್ತಾರಲ್ಲ. ಆದ್ರೆ ನಮ್ಗೆ ಯಾವ ರೀತಿ ಇರುತ್ತೆ ಅಂದ್ರೆ ಬಡ್ಡಿ ಇಲ್ದಂಗೆ ದುಡ್ಡು ಕೊಟ್ಟಂಗೆ ಆಗುತ್ತೆ. ನೀವು ಬಿಸ್ನೆಸ್ ಮಾಡಪ್ಪ ಏನಾದ್ರು ಯಾರು ಕೊಡ್ತಾರೆ 2%, 3% ಬಡ್ಡಿ ನಡೀತೈತೆ ಈಚೆ. ಸೊ ಬಡ್ಡಿ ಇಲ್ದೇನೆ ದುಡ್ಡು ಕೊಟ್ಟಾಗೆ ಈ ಕೋಳಿ ಸಾಕಾಣಿಕೆ, ಕುರಿ ಏನಕ್ಕೆ ಅಂದ್ರೆ ಇನ್ಷಿಯಲ್ ಸ್ಟೇಜ್ ಅಲ್ಲಿ ಅಮೌಂಟ್ಗಳು ಕ್ರಿಯೇಟ್ ಆಗೋದು, ಲಾಭ ಜನರೇಷನ್ ಆಗೋದು ಕಷ್ಟ ಇದೆ ಅನ್ಕೊಂಡು ಅವರು ನೀಡುವಂತಹ ಈ ಸಬ್ಸಿಡಿ ಅನ್ನುವಂಥದ್ದು ಪ್ರಿನ್ಸಿಪಲ್ ಅಮೌಂಟ್ಗೆ ಡಿಟೆಕ್ಟ್ ಆಗುತ್ತೆ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಅವರು ಏನ್ ಬಡ್ಡಿ ಇಲ್ದೇನೆ ದುಡ್ಡು ಕೊಡ್ತಾರೆ ನಮಗೆ, ನಾವು ಅದನ್ನ ರೀಪೇಮೆಂಟ್ ಮಾಡ್ತಾ ಇರ್ತೀವಿ ತಿಂಗಳು ಇನ್ಸ್ಟಾಲ್ಮೆಂಟ್ ಅಲ್ಲ.